ಪ್ರಿಯ ವೀಕ್ಷಕರೇ, ಬನ್ನಿ ಒಂದು ಸುಂದರ ಮನೆಯನ್ನು ನೋಡೋಣ. ಇದು ಭೈರವರಸರ ಕಾಲದಲ್ಲಿ ಅಂದರೆ 850 ವರ್ಷಗಳ ಪ್ರಾಚೀನ ಮನೆ. ಕಾರ್ಕಳದಿಂದ 12 ಕಿಲೋಮೀಟರ್ ದೂರದ ಹೆರ್ಮುಂಡೆ ಹೆನ್ಕಮ ಹೆಗ್ಡೆ ಕುಟುಂಬದ ಮನೆ. ಹೆರ್ಮುಂಡೆಯ 2ನೇ ಗುತ್ತಿನ ಮನೆ. ಇಲ್ಲಿಯ ವಿಷ್ಣುಮೂರ್ತಿ ದೇವಸ್ಥಾನವನ್ನು ಭೈರವರಸರು ಕಟ್ಟಿದ್ದು. ಇದು ದೈವಗಳ ಕೋಣೆ. ಧೂಮಾವತಿ ಬಂಟ ಮೂಲಮೈ ಸಂದಾಯ. ಹಿಂದೆ ವಿಷ್ಣುಮೂರ್ತಿ ದೇವಸ್ಥಾನದ ದೈವಗಳ ಭಂಡಾರ ಇಲ್ಲಿಂದಲೇ ಹೋಗುತ್ತಿತ್ತು. ಇದು ಪಂಜುರ್ಲಿ ಕುಟುಂಬದ ದೈವ. ಈ ಮನೆಯನ್ನು ಮಣ್ಣು ಮತ್ತು ಮರದಿಂದ ಕಟ್ಟಿದ್ದಾರೆ. ಯಾವುದೇ ಲೋಹ ಬಳಸಿಲ್ಲ. ಆಹಾ, ಏನು ಕೆತ್ತನೆ! ಚಾವಡಿಯಲ್ಲಿ ಹೆನ್ಕಮ ಕುಟುಂಬದ ಪ್ರಧಾನ ದೇವಿ ಮಾಸ್ತಿಯಮ್ಮ ಇದ್ದಾರೆ. ಈ ಮನೆಯ ವಿಸ್ತೀರ್ಣ 1 ಎಕರೆಗೂ ಮಿಕ್ಕಿ ಇದೆ. ಪಕ್ಕದಲ್ಲೇ ಸ್ವರ್ಣಾ ನದಿ ಹರಿಯುತ್ತದೆ. ಮನೆಯವರು ಹೇಳುವ ಪ್ರಕಾರ ಶೇಷಮ್ಮ ಹೆಗ್ಗಡಿತೆಯವರು ಇಲ್ಲಿಯ 1ನೇ ತಲೆಮಾರು. ಈಗ 6ನೇ ತಲೆಮಾರಿನ ಶ್ರೀಮತಿ ಸಜನಿ ಹೆಗ್ಡೆ ಮತ್ತು ಶ್ರೀ ರವಿ ಹೆಗ್ಡೆ ದಂಪತಿ ಮತ್ತು ಮಕ್ಕಳು ಮನೆಯಲ್ಲಿ ವಾಸವಾಗಿದ್ದಾರೆ. ಮನೆಯನ್ನು ತುಂಬಾ ನೀಟಾಗಿ ಇಟ್ಟಿದ್ದಾರೆ. ವೆರಿ ಗುಡ್. ಸಾವಿರಾರು ಎಕರೆ ಹುಟ್ಟುವಳಿ ಇದ್ದ ಈ ಮನೆಯಲ್ಲಿ ಭೂಮಸುದೆ ಬಂದ ಬಳಿಕ ಈಗ 40-45 ಎಕರೆ ಜಾಗ ಉಳಿದಿದೆ. ಇಲ್ಲಿ ಎದುರು ಕಂಬಳ ನಡೆಯುತ್ತಿತ್ತು. ಅಬ್ಬಗದಾರಗ ಸಿರಿಯೂ ಇಲ್ಲಿ ಇದ್ದಾರೆ. ಶ್ರೀ ಆನಂದ ಹೆಗಡೆಯವರು ಇಲ್ಲಿಯ ಗುರಿಕಾರರಾಗಿದ್ದಾರೆ. ಇವರು ವಿಷ್ಣುಮೂರ್ತಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು. ಹಿಂದೆ ಮೇಲಿನಿಂದ ನೋಡಿದರೆ 1 ಕಿಲೋಮೀಟರ್ ದೂರದ ತನಕ ಗದ್ದೆ ಕಾಣುತ್ತಿತ್ತು. ಈಗ ಮರಗಳು ಅಡ್ಡ ಇವೆ. ಇದು ಹಳೆಯ ಮಂಚ, ಓಲ್ಡ್. ಇದು ಹಿಂದಿನ ಕಾಲದ ಆಭರಣದ ಪೆಟ್ಟಿಗೆ, ಆಂಟಿಕ್. ಆಹಾ, ಇಲ್ಲಿನ ಮಾಹಿತಿಯನ್ನು ಮನೆಯ ಸದಸ್ಯರಾದ ಇಂಜಿನಿಯರ್ ಶ್ರೀ ಮಂಜುನಾಥ್ ಹೆಗಡೆಯವರು ನೀಡಿ ಸಹಕರಿಸಿದರು. ಇದು ಬ್ರಹ್ಮಸ್ಥಾನ. ಬ್ರಹ್ಮ ಮತ್ತು ಪರಿವಾರ ದೈವಗಳಿವೆ ಹಾಗೂ ನಾಗಬನವೂ ಇದೆ. ಎಲ್ಲ ಕಡೆ ಬ್ರಹ್ಮಸ್ಥಾನದಲ್ಲಿ ಇರೋದು ಕಲ್ಲಿನ ಲಿಂಗ, ಆದರೆ ಇಲ್ಲಿ ಉಯ್ಯಾಲೆ ಬ್ರಹ್ಮ. ಇದು ಇಲ್ಲಿ ಬಿಟ್ಟರೆ ಬೇರೆಲ್ಲೂ ಇಲ್ಲ. ಸೂಪರ್. ಈ ಚಾವಡಿಗೆ ಸೂತಕದವರು ಬರುವಂತಿಲ್ಲ. ಈ ಜಾಗದಲ್ಲಿ ಹಿಂದೆ ನ್ಯಾಯ ತೀರ್ಮಾನ ಆಗುತ್ತಿತ್ತು. ಎನಿವೆ, ಮನೆ ಎಂದರೆ ಹೀಗಿರಬೇಕು, ಸರಿನಾ? ಗುರಿಕಾರರಾದ ಶ್ರೀ ಆನಂದ ಹೆಗ್ಡೆಯವರಿಗೆ ನಮಿಸಿ ನಾನು ಹೊರಟೆ. ಏನೇ ಹೇಳಿ, ಈ ಚಾವಡಿ ನಿಮ್ಮನ್ನು ಒಂದು ಅದ್ಭುತ ಲೋಕಕ್ಕೆ ಕರೆದುಕೊಂಡು ಹೋಗುವುದು ಖಂಡಿತ. ನಮಸ್ಕಾರ.